ಸ್ನೇಹಿತರೆ, ಈ ವಿಡಿಯೋವನ್ನು ಒಮ್ಮೆ ಸೂಕ್ಷ್ಮವಾಗಿ ನೋಡಿ. ನಿಮಗೆ ಏನು ಅನಿಸಬಹುದು? ಇದನ್ನೇ ನಾವ್ಯಾಕೆ ನಿಮಗೆ ತೋರಿಸ್ತಾ ಇದ್ದೀವಿ ಅಂತ ಅಂದರೆ, ಸ್ನೇಹಿತರೆ, ಸಾಧನೆ ಮಾಡೋಕ್ಕೆ ಕೈಕಾಲು ನೆಟ್ಟಗಿರದೇ ಇದ್ದರೂ ಕೂಡ ಮಾಡುವ ಛಲ ಇದ್ದರೆ ಸಾಕು. ಅದು ಎಂಥದ್ದೇ ಕಷ್ಟದ ಕೆಲಸ ಆದರೂ ಮನುಷ್ಯ ಮಾಡುತ್ತಾನೆ. ನಾವು ಸುಮ್ಮನೆ ಕೆಳೆದುಕೊಂಡು ಅದೃಷ್ಟ ಚೆನ್ನಾಗಿಲ್ಲ ಅಥವಾ ಇನ್ನು ಯಾವ್ಯಾವುದೋ ನೆಪಗಳನ್ನು ಹೇಳಿಕೊಂಡು ಸುಮ್ಮನೆ ಮನೆಯಲ್ಲಿಯೇ ಕುಳಿತುಕೊಂಡು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಅಥವಾ ಇನ್ಯಾವುದೋ ಕೆಟ್ಟ ಚಟಗಳಿಗೆ ಅಳವಡಿಸಿಕೊಂಡು ಯಾವುದೇ ಕೆಲಸ ಮಾಡದೆ ಸುಮ್ಮನೆ ನಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೇವೆ. ಸ್ನೇಹಿತರೆ, ಆ ವಿಡಿಯೋದಲ್ಲಿ ಕಾಣುತ್ತಿರುವ ಹುಡುಗಿ ಸುಮಾರು 10 ರಿಂದ 15 ವರ್ಷದ ವಯಸ್ಸಿನ ಹುಡುಗಿ ಇರಬಹುದು. ಅವಳಿಗೆ ಓದುವ ನಾಲೆಡ್ಜ್ ಕೂಡ ಇರಲಿಲ್ಲ. ಸ್ನೇಹಿತರೆ, ಕೊರಳಿಗೆ ಒಂದು ಕೋಲುಗೊಂಬ ಅಂದರೆ ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಗಿಡದ ಕೊಂಬು ಅಂತ ಕೂಡ ಕರೀತಾರೆ. ಇನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ. ಅದನ್ನು ಕೊರಳಲ್ಲಿ ನೇತಾಕಿಕೊಂಡು ಆ ಕಡೆ ಈ ಕಡೆ ಅರ್ಧ ಬ್ಯಾಲೆನ್ಸ್ ಮಾಡಿಕೊಂಡು ಬರೀ ಒಂದು ದಾರದ ಮೇಲೆ ಯಾವ ರೀತಿಯಾಗಿ ಕುಣಿತಾ ಇದ್ದಾಳೆ ನೀವೇ ನೋಡ್ಬೋದು. ಸ್ನೇಹಿತರೆ, ಇವಾಗ ನೋಡಿ, ಸೂಕ್ಷ್ಮವಾಗಿ ನೋಡಿ, ಯಾವುದೇ ಆ ಕಡೆ ಈ ಕಡೆ ನೋಡೋಕೆ ಹೋಗಬೇಡಿ. ಕಾಲಲ್ಲಿ ಮೊಳಕಾಲೊಳಗಡೆ ಒಂದು ಬುಟ್ಟಿಯನ್ನು ಇಟ್ಟುಕೊಂಡು ಆ ಒಂದು ಹೆಬ್ಬೆರಳು ಇರುತ್ತಲ್ಲ, ಆ ಹೆಬ್ಬೆರಳಿಗೆ ದಾರವನ್ನು ಹಾಕಿಕೊಂಡು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿಕೊಳ್ಳುತ್ತಿದ್ದಾಳೆ ನೋಡಿ. ನೀವಾದರೆ ನೆಲದ ಮೇಲೆ ನಡಿಬೇಕಾದರೂ ಕೂಡ ಕಾಲು ಜಾರಿ ಬೀಳ್ತೀವಿ. ಕಾಲು ಜಾರು ಬಿದ್ದು ಏನೇನೋ ಅನಾಹುತಗಳು ಕೂಡ ಆಗ್ತಾ ಇರ್ತವೆ. ಆದರೆ ನೋಡ್ಬೋದು ಸ್ನೇಹಿತರೆ, ಆ ಹುಡುಗಿ ಇಟ್ಟು ಚಿಕ್ಕ ವಯಸ್ಸಿನಲ್ಲಿ ಅದೆಷ್ಟಹ ಸಾಧನೆ ಮಾಡಿದ್ದಾಳೆ. ಮನುಷ್ಯನ ತಲೆಯಲ್ಲಿ ಸಾಧನೆ ಮಾಡಬೇಕು ಅಂತ ತಲೆಯಲ್ಲಿ ಬಂದರೆ ಅದೆಂಥ ಕಷ್ಟಗಳೇ ಇದ್ದರೂ ಕೂಡ ರಾತ್ರಿ ಹಗಲು ನಿದ್ದೆ ಮಾಡದೆ ಹೊಟ್ಟೆಗೆ ಊಟ ಕೂಡ ಮಾಡಲಾರದೇ ಸಾಧನೆ ಮಾಡುತ್ತಾರೆ. ಆದರೆ ಸಾಧನೆ ಮಾಡಬೇಕು ಅಂತ ಅಂದುಕೊಂಡು ಸುಮ್ಮನೆ ಮೊಬೈಲಲ್ಲಿ ವಾಟ್ಸಪ್ ಸ್ಟೇಟಸ್ ಹಾಕಿಕೊಂಡು ಅಥವಾ ಇನ್ಯಾವುದೋ ತಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ವಾಟ್ಸಪ್ನಲ್ಲಿ ಅಥವಾ ಇನ್ಯಾವುದೋ ಮೂಲಕ ಶೇರ್ ಮಾಡಿ ಸಾಧನೆ ಮಾಡ್ತೀನಿ ಅಂತ ಸುಮ್ಮನೆ ಹೇಳ್ತಾರೆ. ಆದರೆ ಅವರ ಕೈಯಿಂದ ಏನನ್ನೂ ಆಗಲ್ಲ. ಸ್ನೇಹಿತರೆ, ಈ ವಿಡಿಯೋ ನೀವು ಸೂಕ್ಷ್ಮವಾಗಿ ನೋಡಬಹುದು, ಯಾವ ರೀತಿ ಆ ಹುಡುಗಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಎಂತಹ ಸಾಧನೆ ಮಾಡಿದ್ದಾಳೆ ಅಂತ.